ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಲಾಗ್ ಮಾಡಿ, ಸೊ ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಸಮ್ಮರ್ ವೆಕೇಷನಲ್ಲಿ ತುಂಬಾ ಫಂಕ್ಷನ್ಸ್ ಇತ್ತು, ಹಾಗಾಗಿ ನನ್ನ ಬ್ಲೌಸ್ ಡಿಸೈನ್ಸ್ ಬಗ್ಗೆ ತುಂಬಾ ಎನ್ಕ್ವೈರೀಸ್ ಬಂದಿತ್ತು. ಹಾಗಾಗಿ ನಾನು ಬ್ಲೌಸ್ ಎಂಬ್ರಾಯ್ಡ್ರಿದು ಏನಕ್ಕೆ ಲಾಗ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಅದರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಹತ್ರ ಇರೋ ಕೆಲವೊಂದು ಬ್ಲೌಸ್, ರೀಸೆಂಟ್ ಬ್ಲೌಸ್ದು ವರ್ಕ್ ಏನಿದೆ ಅದರದ್ದು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಮತ್ತು ನನ್ನ ಈ ಒಂದು ಚಿಕ್ಕ ಯೂಟ್ಯೂಬ್ ಫ್ಯಾಮಿಲಿ ಏನಿದ್ದಾರೆ, ಅವರು ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನನ್ನ ಕೆಲವೊಂದು ಅಂದರೆ ರೀಸೆಂಟ್ ಬ್ಲೌಸಸ್ ಏನಿದೆ ಅದರ ವರ್ಕ್ನ ನಾನು ತೋರಿಸ್ತೀನಿ. ಮತ್ತೆ ವಿಡಿಯೋ ಮಧ್ಯದಲ್ಲಿ ನಾನು ಎಲ್ಲಿ ವರ್ಕ್ ಮಾಡಿಸ್ತೆ, ಅದಕ್ಕೆ ಎಷ್ಟು ಕಾಸ್ಟ್ ಆಯಿತು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್ ನನ್ನ ಬ್ಲೌಸ್ ಬಂದು ರೆಡ್ ಕಲರ್ ಬ್ಲೌಸ್ನ ನಾನು ತೋರಿಸ್ತಾ ಇದ್ದೀನಿ. ಇದು ನನ್ನ ಬ್ರದರ್ ಮ್ಯಾರೇಜಲ್ಲಿ ಹಿಂದಿನ ದಿನ ಚಪ್ರ ಶಾಸ್ತ್ರಕ್ಕೆ ಅಂತ ಹಾಕೊಂಡಿದ್ದೆ. ಕೆಲವೊಂದು ಕಲರ್ಸ್ನ ಸೆಲೆಕ್ಟ್ ಮಾಡಿದಾಗ ನಮಗೆ ಬೇರೆ ಸ್ಯಾರಿಗೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ನಾನು ರೆಡ್ನ ಸೆಲೆಕ್ಟ್ ಮಾಡಿದೆ. ರೆಡ್ ಆದರೆ ಆಲ್ಮೋಸ್ಟ್ ಕೆಲವೊಂದು ಸ್ಯಾರಿಗೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಫುಲ್ ಕಂಪ್ಲೀಟಾಗಿ ನಾಟ್ ವರ್ಕ್ನ ಮಾಡಿಸಿದ್ದೀನಿ. ಗೋಲ್ಡಲ್ಲಿ ಗೋಲ್ಡ್ ಮಾಡಿಸೋದ್ರಿಂದ ನಾನು ಯಾವುದಾದ್ರೂ ಸ್ಯಾರಿಗೆ ಕಾಂಟ್ರಾಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಪರ್ಫೆಕ್ಟಾಗಿ ಪರ್ಪಲ್ ಸ್ಯಾರಿಗೆ ಹಾಕಿದ್ರಿಂದ ಪರ್ಪಲ್ ವರ್ಕ್ ಮಾಡಿಸಿದ್ರೆ ಪರ್ಪಲ್ ಸ್ಯಾರಿಗೆ ಹಾಕಬೇಕಾಗುತ್ತೆ, ಬೇರೆದಕ್ಕೆಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ನಾನು ಗೋಲ್ಡಲ್ಲಿ ಮಾಡಿಸಿದ್ದೀನಿ. ಇದು ಕಂಪ್ಲೀಟಾಗಿ ನಾಟ್ ವರ್ಕ್ ಇದೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ಡಿಸೈನ್ ಮಾಡಿಸಿದ್ದೀನಿ ಅಂತ. ಫ್ರಂಟಲ್ಲಿ ನಾನು ಈ ಥರ ವರ್ಕ್ ಮಾಡಿಸಿದ್ದೀನಿ. ನಾನು ಯಾವುದೇ ರೀತಿ ಬೀಡ್ಸ್ನ ಹಾಕ್ಸಿಲ್ಲ, ಇಲ್ಲಿ ಕಂಪ್ಲೀಟಾಗಿ ನಾಟ್ ವರ್ಕ್ ಮಾಡಿಸಿದ್ದೀನಿ. ಬಟ್ ಇದು ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಮಾಡಿಸಿದ್ದೀನಿ. ಇದನ್ನು ಫ್ರಂಟಿಗೆ ಹಾಕ್ಸಿರೋದು. ಆ್ಯಂಡ್ ಸ್ಲೀವ್ಸ್ಗೆ ನಾನು ಸ್ಲೀವ್ಸಲ್ಲಿ ನೋಡಿ ಎಡ್ಜಿಗೆ ಒಂದು ಲೈನ್ನ ಕೊಟ್ಟಿದ್ದೀನಿ. ಆ್ಯಂಡ್ ಈ ಲೈನ್ ಮತ್ತು ಸೆಂಟರಲ್ಲಿ ಒಂದು ಲೈನ್ನ ಕೊಟ್ಟಿದ್ದೀನಿ. ಮಧ್ಯೆ ಮಧ್ಯೆ ಒಂದೊಂದು ಚಿಕ್ಕ ಚಿಕ್ಕ ಬುಟ್ಟನ್ನು ಹಾಕ್ಸಿದ್ದೀನಿ. ನಮಗೆ ಈ ಎರಡು ಡಿಸೈನೇ ಸ್ಲೀವ್ಸು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಜಸ್ಟ್ ನಾನು ರೌಂಡ್ ನೆಕ್ಕೆ ಕೊಡಿಸಿದ್ದೀನಿ. ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ರೌಂಡ್ ಶೇಪೇ ನಾನು ಸೆಲೆಕ್ಟ್ ಮಾಡೋದು. ಬ್ಯಾಕು ಕೂಡ ಸೇಮ್ ಡಿಸೈನೇ ಬರುತ್ತೆ. ಕಂಪ್ಲೀಟಾಗಿ ಈ ಥರ ಇದೆ. ಸೊ ನೀವು ನಾನು ವೇರ್ ಮಾಡಿದಾಗ ನೋಡಿರ್ಬೋದು ಅನ್ಕೋತೀನಿ, ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಆ್ಯಂಡ್ ಈ ವರ್ಕಿಗೆ ನಾನು ಕೊಟ್ಟಂಥ ಪ್ರೈಸ್ ಬಂದು 2500 rupees ವಿತೌಟ್ ಸ್ಟಿಚಿಂಗ್. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋ ಬ್ಲೌಸ್ ಬಂದು ಬಾಟಲ್ ಗ್ರೀನ್ ಕಲರ್. ಗ್ರೀನ್ ಕಲರು ಅಷ್ಟೇ ನಮಗೆ ಬೇರೆ ಯಾವುದೇ ಸ್ಯಾರಿಗೂ ಕೂಡ ಕಾಂಟ್ರಾಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಕಂಪ್ಲೀಟ್ ನಾನು ಜರ್ದೋಸಿ ವರ್ಕ್ನ ಮಾಡಿಸಿದ್ದೀನಿ. ಇದನ್ನು ಇನ್ನೂ ನಾನು ವೇರ್ ಮಾಡಿಲ್ಲ, ಬಟ್ ನ್ಯೂ ಒನ್ ಅಲ್ಲ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಟ್ಯಾಗು ಕೂಡ ಸಿಂಪಲ್ಲಾಗಿ ಲೀಫ್ ಡಿಸೈನ್ನ ಮಾಡಿಸಿ ಹಾಕಿದ್ದೀನಿ. ಬ್ಯಾಕ್ ಡಿಸೈನ್ ಈ ಥರ ಇದೆ. ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಜರ್ದೋಸಿ ವರ್ಕ್ ಮಾಡಿಸಿರೋದು. ಬಟ್ ಬ್ಯಾಕ್ ಸೈಡೆಲ್ಲ ನಾನು ಜರ್ದೋಸಿ ಹಾಕ್ಸಿಲ್ಲ, ಬಿಕಾಸ್ ತುಂಬಾ ಹೆವಿ ಅನಿಸುತ್ತೆ, ವೆಯ್ಟ್ ಕೂಡ ಜಾಸ್ತಿ ಆದಾಗ ಅನಿಸುತ್ತೆ. ಸೊ ನಮಗೆ ಕ್ಯಾರಿ ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಲೀವ್ಸಲ್ಲಿ ಜರ್ದೋಸಿನ ಯೂಸ್ ಮಾಡಿರೋದು. ಆ್ಯಂಡ್ ಎಡ್ಜಸ್ಸಲ್ಲಿ ಬಂದು ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಆ್ಯಂಡ್ ಸ್ಲೀವ್ಸ್ ನೋಡಿ, ಇದು ತುಂಬ ಹೆವಿ ಅನಿಸುತ್ತೆ, ಹಾಕಿದಾಗಂತೂ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ಕಾಣುತ್ತೆ. ಆ್ಯಂಡ್ ಬ್ಯಾಕ್ ಡಿಸೈನ್ ನೋಡಿ ಈ ಥರ ಇದೆ. ಈ ಒಂದು ಕಂಪ್ಲೀಟಾಗಿ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಗೆ ನಾನು ಪೇ ಮಾಡಿರೋವಂಥದ್ದು 3500 rupees. ಆ್ಯಂಡ್ ಫ್ರಂಟ್ ಈ ಥರ ಇದೆ. ಬಟ್ ನಾನು ಸಜೆಸ್ಟ್ ಮಾಡೋದಾದರೆ ಕಂಪ್ಲೀಟ್ ನೀವು ಜರ್ದೋಸಿ ವರ್ಕಿಗೆ ಹೋದರೆ ಅದು ನಿಮಗೆ ಕ್ಯಾರಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ತುಂಬ ಹೆವಿ ಆದಾಗ ಅನಿಸುತ್ತೆ. ಸೊ ನಾವು ಮಧ್ಯ ಮಧ್ಯ ಜರ್ದೋಸಿನ ಯೂಸ್ ಮಾಡ್ಬೋದು. ಇದು ನನ್ನ ಬ್ರದರ್ ಮ್ಯಾರೇಜ್ ಸ್ಯಾರಿದು. ಇದು ಸ್ಯಾರಿನೇ ತುಂಬ ಹೆವಿ ಆಗಿತ್ತು. ಸೊ ನಾನು ಸಿಂಪಲಾಗಿ ವರ್ಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಈ ಥರ ವರ್ಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದರಲ್ಲಿ ನಾಟ್ ವರ್ಕ್ ಮತ್ತು ಜರ್ದೋಸಿ ಎಲ್ಲ ಥರ ವರ್ಕ್ನು ಮಿಕ್ಸ್ ಮಾಡಿದ್ದಾರೆ. ಬಟ್ ಗ್ರ್ಯಾಂಡ್ ಕೂಡ ಇರಬೇಕು ಮತ್ತು ಸಿಂಪಲ್ಲಾಗೂ ಇರಬೇಕು ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿಸಿರೋದು. ಬ್ಯಾಕಿಗೆ ಈ ಥರ ಮಾಡಿಸಿದ್ದೀನಿ.
ಇದಕ್ಕೂ ಅಷ್ಟೇ ಟ್ಯಾಗಿಗೆ ಈ ಥರ ಮಾಡಿಸಿದ್ದೀನಿ. ಬಟ್ ನಾವು ಬೇರೆ ಟ್ಯಾಗ್ನ ಯೂಸ್ ಮಾಡಿದಾಗ ಅಥವಾ ಈ ಥರ ವರ್ಕ್ ಇದ್ದಾಗ ನಾವು ಬೇರೆ ಥರ ಸಿಂಪಲ್ಲಾಗಿ ಹಾಕ್ಸಿದ್ರೆ ಟ್ಯಾಗು ಅಷ್ಟು ಲುಕ್ಕಾಗಿ ಕಾಣಲ್ಲ. ಸೊ ನಾವು ವರ್ಕ್ ಅವ್ರಿಗೆ ಹೇಳಿಬಿಟ್ಟು ಸ್ವಲ್ಪ ಈ ಥರ ಮಾಡಿಸ್ಕೊಂಡ್ರೆ ಬ್ಲೌಸ್ ಕೂಡ ಚೆನ್ನಾಗಿ ಅನಿಸುತ್ತೆ. ಮತ್ತು ಬ್ಲೌಸ್ಗೆಲ್ಲ ಸಿಂಪಲ್ಲಾಗಿ ಈ ಥರ ಮಾಡಿಸಿದ್ದೀವಿ. ಇದು ಆಲ್ರೆಡಿ ಯೆಲ್ಲೋಯಿಶ್ ಕಲರ್ ಇರೋದ್ರಿಂದ ನಾವು ಬೇರೆ ಥರ ಬೀಡ್ಸ್ನ ಯೂಸ್ ಮಾಡಿದ್ರೆ ಅದು ಅಷ್ಟು ಹೈಲೈಟಾಗಿ ಕಾಣಲ್ಲ. ಸೊ ಇದು ಸ್ವಲ್ಪ ಬ್ಲ್ಯಾಕಿಶ್ ಇದೆ, ಆ್ಯಂಟಿಕಲ್ಲಿ ನಾನು ವರ್ಕ್ ಮಾಡಿಸಿರೋದು. ಆ್ಯಂಡ್ ಸಿ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಏನಿದೆ ವರ್ಕು ಇದೆಲ್ಲ ನಾಟ್ ವರ್ಕ್ನ ಅವ್ರು ಮಾಡಿರೋದು. ಮತ್ತು ಇಲ್ಲಿ ಜರ್ದೋಸಿ ಕೂಡ ಮಿಕ್ಸ್ ಮಾಡಿದ್ದಾರೆ. ಸ್ಯಾರಿನೇ ತುಂಬ ಹೆವಿ ಆಗಿದೆ. ಸೊ ಅವರು ಸಿಂಪಲ್ಲಾಗೂ ಬೇಕು ಮತ್ತು ಗ್ರ್ಯಾಂಡಾಗೂ ಕಾಣಬೇಕಂತ ಅನಿಸ್ಬಿಟ್ಟು ಸೊ ಇದು ನನಗೆ ಗ್ರ್ಯಾಂಡಾಗೂ ಕೂಡ ಕಾಣಿಸ್ಬೇಕು ಮತ್ತು ವರ್ಕ್ ಕೂಡ ಸ್ವಲ್ಪ ಸಿಂಪಲ್ಲಾಗಿರಬೇಕು ಅಂತ ಹೇಳಿ ನಾನು ಈ ಥರ ಸೆಲೆಕ್ಟ್ ಮಾಡಿದ್ದೆ. ಈ ಬ್ಯಾಕ್ ಸೈಡ್ ಬಂದು ಈ ಥರ ಇದೆ ವರ್ಕು. ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ ಈ ವರ್ಕೆಲ್ಲ ಬಂದು ನಾಟ್ ವರ್ಕ್ ಇದೆ. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ನಾವು ಗೋಲ್ಡಿಶಲ್ಲೇ ಈ ಬೀಡ್ಸ್ ಎಲ್ಲ ನಾವು ಯೂಸ್ ಮಾಡಿಸಿದ್ರೆ ಅಷ್ಟು ಹೈಲೈಟ್ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಬೀಡ್ಸ್ ಹಾಕ್ಬಿಟ್ಟು ಮಾಡಿಸಿರೋದು. ಇದು ಕೂಡ ನೋಡಿ ಇದೆಲ್ಲ ನಾಟ್ ವರ್ಕ್ ಇದೆ. ಇದು ಕಂಪ್ಲೀಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಗೆ ನಾನು ಕೊಟ್ಟಿರೋದು ಪ್ರೈಸ್ ಬಂದು 3000 ರೂಪೀಸ್. ಇದು ಸಿಂಪಲ್ ಆಗಿದೆ, ಬಟ್ ಏನಕ್ಕೆ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಈ ಬೀಡ್ಸ್ ಮೇಲೆ ಹೋಗುತ್ತೆ ಅಮೌಂಟು. ಸೊ ನಾನು ಇದಕ್ಕೆ 3000 ರೂಪೀಸ್ನ ಪೇ ಮಾಡಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋ ಸ್ಯಾರಿ ಬ್ಲೌಸ್ ಬಂದು ಪರ್ಪಲ್ ಕಲರ್. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಫ್ಲವರ್ ಡಿಸೈನ್ನ ಹಾಕ್ಸಿದ್ದೀನಿ ನಾನು ಫ್ರಂಟಲ್ಲಿ, ಮತ್ತು ಬ್ಯಾಕಲ್ಲಿ ಕೂಡ ಈ ಥರ ಪಾಟ್ ಡಿಸೈನ್ನ ಮಾಡಿಸಿದ್ದೀನಿ. ಕಂಪ್ಲೀಟಾಗಿ ಆಫ್ ಫ್ಲವರ್ನ ಕೊಡಿಸಿದ್ದೀನಿ. ಜರ್ದೋಸಿ ಮತ್ತು ನಾಟ್ ವರ್ಕ್ ಎಲ್ಲ ಬೀಡ್ಸ್ ಎಲ್ಲ ಹಾಕಿ ಮಾಡಿಸಿದ್ದೀನಿ. ಬೀಡ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು, ಯಾಕಂದರೆ ಬೀಡ್ಸ್ ಹಾಗೆ ಅಣಿಸೋದ್ರಿಂದ ನಮಗೆ ವರ್ಕು ತುಂಬ ದಿನ ಬಾಳಿಕೆ ಬರಲ್ಲ, ಅದು ಗಮ್ ಬಿಟ್ಟೋದಾಗೆ ಬಿಚ್ಚೋಗುತ್ತೆ. ಹಾಗಾಗಿ ನಾಟ್ ವರ್ಕ್ ಮಾಡಿಸಿದ್ರೆ ನಮಗೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಲ್ಲ, ತುಂಬ ದಿನ ನಮಗೆ ಬಾಳಿಕೆ ಕೂಡ ಬರುತ್ತೆ. ಮತ್ತು ಇದೆಲ್ಲ ಒಂದು ಕಡೆ ಹಾಳಾದರೆ ಅದು ಮತ್ತೆ ಚೆನ್ನಾಗಿ ಅನಿಸಲ್ಲ, ಎಲ್ಲ ಕಿತ್ತೋಗುತ್ತೆ. ಸೊ ನಾನು ಈ ಥರ ಮಾಡಿಸಿದ್ದೀನಿ. ಬ್ಲೌಸ್ಗೂ ಕೂಡ ನೋಡಿ, ಬ್ಲೌಸ್ಗೆ ಈ ಥರ ಮಾಡಿಸಿದ್ದೀನಿ. ನಾನು ನೋಡ್ತಾ ಇರ್ಬೋದು ನಾನು ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟ್ ಮಾಡಿಸಿದ್ದೀನಿ. ಸ್ಲೀವ್ಸ್ ಡಿಸೈನಲ್ಲಿ ನೋಡಿ ಇಲ್ಲಿ ಏನು ಸಿಂಗಲ್ ಡಿಸೈನ್ ಮಾಡಿದ್ದಾರೆ ಲೈನ್ಸ್ ಡಿಸೈನು, ಅದರಲ್ಲಿ ಮಧ್ಯ ಮಧ್ಯ ಒಂದೊಂದು ಬೀಡ್ಸ್ ಅಷ್ಟೇ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸೆಂಟರಲ್ಲಿ ಈ ವರ್ಕ್ನ ತೊಗೊಂಡಿದ್ದಾರೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ದೀನಿ. ಮತ್ತು ನಾವು ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾಟ್ ವರ್ಕ್ ಜೊತೆಗೆ ಜರ್ದೋಸಿ ವರ್ಕ್ನ ಮಿಕ್ಸ್ ಮಾಡಿದ್ದಾರೆ. ಹಾಕ್ದಾಗಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಲೀವ್ಸು. ಫ್ರಂಟಲ್ಲಿ ಕೂಡ ಹಾಫ್ ಫ್ಲವರ್ಸ್ ಥರನೇ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಜಸ್ಟ್ ಗೋಲ್ಡ್ ಮತ್ತು ಪರ್ಪಲ್ನ ಯೂಸ್ ಮಾಡಿದ್ದಾರೆ ಡಿಸೈನು. ಸ್ಲೀವ್ಸ್ ಈ ಥರ. ಆ್ಯಂಡ್ ಬ್ಯಾಕ್ ಸೈಡ್ ಆಲ್ಸೋ ಇಲ್ಲಿ ಸ್ವಲ್ಪ ಡಿಸೈನ್ ತೊಗೊಂಡಿದ್ದಾರೆ. ಆ್ಯಂಡ್ ಈ ಶೇಪ್ಗೆ ಪಾಟ್ ಶೇಪ್ ಏನು ತೊಗೊಂಡಿದ್ದಾರೆ ಅದರ ಕಂಪ್ಲೀಟಾಗಿ ಸರೌಂಡಿಂಗು ಫ್ಲವರ್ ಡಿಸೈನ್ನ ಮಾಡಿದ್ದಾರೆ. ಈ ಥರ ಇದೆ. ಸೊ ವೇರ್ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣುತ್ತೆ. ಆ್ಯಂಡ್ ಈ ಒಂದು ವರ್ಕಿಗೆ ನಾನು ಪೇ ಮಾಡಿರೋಂಥ ಅಮೌಂಟು 3500 ರೂಪೀಸ್. ನೆಕ್ಸ್ಟ್ ನನ್ನ ಬ್ಲೌಸ್ ಬಂದು ನನಗೆ ಇದು ಕಲರೇನೆ ತುಂಬಾ ಇಷ್ಟ ಆಯಿತು. ಇದು ಕೂಡ ನಾನು ಸಪ್ರೇಟ್ ಸಿಲ್ಕ್ ಬ್ಲೌಸ್ ಪೀಸ್ನ ತೊಗೊಂಡು ಮಾಡಿಸಿರೋದು. ಇದಕ್ಕೆ ನೋಡಿ ಫುಲ್ ಆ್ಯಂಟಿಕಲ್ಲಿ ನಾನು ವರ್ಕ್ ಮಾಡಿಸಿರೋದು. ಸ್ಲೀವ್ಸ್ಗೆಲ್ಲ ಈ ಥರ ಚಿಕ್ಕ ಚಿಕ್ಕ ಬುಟ್ಟ ಬುಟ್ಟ ಫ್ಲವರ್ಸ್ನ ಮಾಡಿಸಿದ್ದೀನಿ. ಫುಲ್ ಬ್ಲ್ಯಾಕ್ ಶೇಡಲ್ಲಿದೆ ಆ್ಯಂಟಿಕ್ ಡಿಸೈನ್ ಬಂದು. ಇದಕ್ಕೆ ನಾವು ಯಾವುದೇ ಕಲರ್ ಸ್ಯಾರಿ ಹಾಕಿದ್ರು ಡಾರ್ಕ್ ಕಲರ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ರೀಸೆಂಟಾಗಿ ನಾನು ಇವಾಗ ನನ್ನ ಕಸಿನ್ ಮ್ಯಾರೇಜ್ಗೆ ವೇರ್ ಮಾಡಿದ್ದೆ. ನನ್ನ ಅಮ್ಮಂದು 30 ಇಯರ್ಸ್ ಬ್ಯಾಕ್ ಸ್ಯಾರಿಗೆ ನಾನು ಕಾಂಟ್ರಾಸ್ಟ್ ಮಾಡಿ ಹಾಕಿದ್ದೆ. ನೀವು ವಿಡಿಯೋನಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಇದರ ಫ್ರಂಟ್ ಬಂದು ಈ ಥರ ಇದೆ ಸಿ, ಆ್ಯಂಡ್ ಬ್ಯಾಕ್ ಬ್ಲೌಸ್ನ ನೀವು ನೋಡ್ತಾ ಇರ್ಬೋದು. ಇದು ಕಲರೇನೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಲೈಟ್ ಕ್ರೀಮ್ ಶೇಡ್ ಬರುತ್ತೆ, ಬಟ್ ಒರಿಜಿನಲಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಅವರು ಯೂಸ್ ಮಾಡಿರೋಂಥದ್ದು ಆ್ಯಂಟಿಕಲ್ಲಿ ಯೂಸ್ ಮಾಡಿರೋದು ಬೀಡ್ಸ್ ಎಲ್ಲ. ಕೆಲವೊಂದು ಕಡೆ ಇದನ್ನು ಜಸ್ಟ್ ಪೇಸ್ಟ್ ಮಾಡ್ತಾರೆ, ಬಟ್ ಇವರು ಸ್ಟಿಚ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಯಾವುದೇ ರೀತಿ ಕಿತ್ತೋಗೋದಾಗಲಿ ಆ ಥರ ಎಲ್ಲ ಏನೂ ಆಗಲ್ಲ. ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಲೀವ್ಸಲ್ಲೂ ಕೂಡ ನೋಡಿ
ಫ್ಲವರ್ ಥರ ಮಾಡಿರೋದು ನೋಡ್ತಾ ಇರ್ಬೋದು. ಸ್ಲೀವ್ಸಲ್ಲಿ ಫ್ಲವರ್ ಥರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಈ ಥರ 6 ಲೈನ್ಸ್ ಕೊಟ್ಟಿದ್ದಾರೆ. ನಾಟ್ ವರ್ಕ್ ಮತ್ತು ಆ್ಯಂಟಿಕಲ್ಲಿ ಯೂಸ್ ಮಾಡಿಕೊಂಡು ವರ್ಕ್ನ ಮಾಡಿದ್ದಾರೆ. ಫ್ರಂಟ್ ಕೂಡ ಈ ಥರ ಮಾಡಿಸಿದ್ದೀನಿ. ನಾನು ಈ ಬ್ಲೌಸ್ ಎಂಬ್ರಾಯ್ಡ್ರಿಗೆ ಕೊಟ್ಟಂಥ ಪ್ರೈಸ್ ಬಂದು 3000 ರೂಪೀಸ್. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋ ಬ್ಲೌಸ್ ಬಂದು ವೈನ್ ಕಲರ್ ಬ್ಲೌಸ್. ಇದನ್ನು ನಾನು ಬೋಟ್ ನೆಕ್ಕಲ್ಲಿ ಮಾಡಿಸಿದ್ದೀನಿ. ಬೋಟ್ ನೆಕ್ಕಲ್ಲಿ ಮಾಡಿಸೋದ್ರಿಂದ ನಾನು ಫ್ರಂಟಲ್ಲಿ ಆಫ್ ವರ್ಕ್ ಮಾಡಿಸಿಲ್ಲ, ಇದು ಕಂಪ್ಲೀಟಾಗಿ ವರ್ಕ್ ಮಾಡಿಸಿದ್ದೀನಿ ಫ್ರಂಟ್ ನೆಕ್. ಆ್ಯಂಡ್ ಬ್ಯಾಕ್ ಸೈಡ್ ಕಂಪ್ಲೀಟ್ ಡಿಸೈನ್ ಮಾಡಿಸಿದ್ದೀನಿ ಹೆವಿಯಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಸ್ಲೀವ್ಸ್ಗೂ ಕೂಡ ನೋಡಿ ಫುಲ್ ಕಂಪ್ಲೀಟ್ ಸ್ಲೀವ್ಸ್ನ ವರ್ಕ್ ಮಾಡಿಸಿದ್ದೀನಿ. ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನಾಟ್ ವರ್ಕ್ನ ಮಾಡಿದ್ದಾರೆ. ಮಧ್ಯ ಮಧ್ಯ ಒಂದೊಂದು ಬೀಡ್ಸ್ನ ಯೂಸ್ ಮಾಡಿ ವರ್ಕ್ ಮಾಡಿದ್ದಾರೆ. ಬಟ್ ನೋಡಿ ಇದೆಲ್ಲ ಫುಲ್ ಕಂಪ್ಲೀಟಾಗಿ ನಾಟ್ ವರ್ಕ್ನ ಮಾಡಿರೋದವರು. ತುಂಬಾ ಹೆವಿಯಾಗಿದೆ. ಸ್ಲೀವ್ಸ್ನ ನೋಡ್ತಾ ಇರ್ಬೋದು. ಸ್ಲೀವ್ಸ್ ಕೂಡ ಫುಲ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಫುಲ್ ವರ್ಕ್ ಮಾಡಿದ್ದಾರೆ. ಫ್ರಂಟಲ್ಲಿ ನಾನು ಬೋಟ್ ನೆಕ್ನ ತೊಗೊಂಡಿರೋದ್ರಿಂದ ಇದು ಕಂಪ್ಲೀಟಾಗಿ ಡಿಸೈನ್ ಮಾಡಿದ್ದಾರೆ, ಆಫ್ ಮಾಡಿಲ್ಲ. ಇಲ್ಲಿ ನಾನು ಚಿಕ್ಕ ಚಿಕ್ಕ ಬೀಟ್ಸ್ ಹಾಕಿಲ್ಲ, ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ನ ಮಾಡಿಸಿದ್ದೀನಿ. ಈ ವರ್ಕಿಗೆ ನಾನು ಕೊಟ್ಟಂಥ ಪ್ರೈಸ್ ಬಂದು 4000 ರೂಪೀಸ್ ವಿತೌಟ್ ಸ್ಟಿಚಿಂಗ್ ಕೊಟ್ಟಿರೋದು. ನನ್ನ ನೆಕ್ಸ್ಟ್ ಸ್ಯಾರಿ ಬ್ಲೌಸ್ ಬಂದು ರೀಸೆಂಟಾಗಿ ನನ್ನ ಬ್ರದರ್ ಮ್ಯಾರೇಜ್ಗೆ ನಾನು ತೊಗೊಂಡಿದ್ದ ಸ್ಯಾರಿದು. ಇದು ಸ್ಯಾರಿಲೇ ಬಂದಿರೋ ಅಂಥ ಪೀಸಲ್ಲಿ ಮಾಡಿಸಿರೋದು. ಇದಕ್ಕೂ ಅಷ್ಟೇ ಸ್ಯಾರಿ ತುಂಬ ಹೆವಿ ಆಗಿತ್ತು. ಫಸ್ಟು ಬೇಡ ವರ್ಕ್ ಅಂತ ಅಂದ್ಕೊಂಡಿದ್ದೆ, ಬಟ್ ಫಂಕ್ಷನ್ ಮದುವೆ ಫಂಕ್ಷನ್ ಆಗಿರೋದ್ರಿಂದ ತುಂಬ ಗ್ರ್ಯಾಂಡ್ ಅನ್ಸಲ್ಲ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿರಲಿ ಅಂತ ಮಾಡಿಸಿದ್ದು. ಇದರಲ್ಲಿ ನಾನು ಶುಗರ್ ಬೀಡ್ಸ್ನ ಹಾಕಿ ಮಾಡಿಸಿದ್ದೀನಿ. ಸ್ಲೀವ್ಸ್ಗೆ ನಾನು ಯಾವುದೇ ರೀತಿ ಸೆಂಟರಲ್ಲಿ ಹಾಕ್ಸಿಲ್ಲ, ಯಾವುದೇ ಬುಟ್ಟ ಎಲ್ಲ ಹಾಕ್ಸಿಲ್ಲ, ಜಸ್ಟ್ ಎಡ್ಜಸ್ಗೆ ನಾನು ವರ್ಕ್ ಮಾಡಿಸಿದ್ದೀನಿ. ಬಿಕಾಸ್ ಬಾರ್ಡರ್ ಬಂದಿತ್ತು, ಅದೇ ಗ್ರ್ಯಾಂಡಾಗಿ ಕಾಣುತ್ತೆ. ಇವಾಗಿನ ಟ್ರೆಂಡ್ ಏನಿರುತ್ತೆ ಆ ಥರ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಅಷ್ಟೇ, ಬ್ಯಾಕ್ ಸೈಡ್ ನೋಡಿ ಈ ಥರ ಮಾಡಿಸಿದ್ದೀನಿ. ಈ ಬ್ಲೌಸಲ್ಲಿ ಸ್ವಲ್ಪ ಇವಾಗ ಟ್ರೆಂಡಿಂಗ್ ಇರೋದು ಈ ಥರ ಪ್ಯಾಟ್ರನ್, ಸೊ ನಾನು ಈ ಥರ ಮಾಡಿಸಿದ್ದೀನಿ. ಇದರಲ್ಲಿ ನಾನು ಆವಾಗಲೇ ಹೇಳಿದಾಗೆ ಶುಗರ್ ಬೀಡ್ಸ್ನ ಯೂಸ್ ಮಾಡಿದ್ದಾರೆ. ಬಿಕಾಸ್ ಇಲ್ಲಿ ನನಗೆ ಎಲ್ಲೋಗೂ ಮ್ಯಾಚ್ ಆಗಬೇಕು, ಮತ್ತು ಸ್ಯಾರಿ ಹೆವಿ ಇರೋದ್ರಿಂದ ತುಂಬ ಹೆವಿ ವರ್ಕ್ ಬೇಡ ಅಂತ ಅಂದ್ಬಿಟ್ಟು ನಾನು ಹೇಳಿದ್ರಿಂದ ಅವ್ರು ಈ ಥರ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲೂ ನೋಡಿ ಫ್ಲವರ್ ಡಿಸೈನ್ನ ಯೂಸ್ ಮಾಡಿದ್ದಾರೆ ನಾಟ್ ವರ್ಕಲ್ಲಿ. ಆ್ಯಂಡ್ ಡಿಸೈನ್ ಈ ಥರ ಇದೆ. ಜಸ್ಟ್ ಕೂಡ ಸೇಮ್ ಡಿಸೈನೇ ಬಂದಿದೆ, ಬಟ್ ಅವರು ಸ್ವಲ್ಪ ಕಾಂಟ್ರಾಸ್ಟ್ ಆಗಲಿ ಅಂದ್ಬಿಟ್ಟು ಆ ಮೆಟೀರಿಯಲ್ನ ಇಲ್ಲಿ ಹಾಕಿದ್ದಾರೆ. ವೈಟ್ ಮೇಲೆ ವರ್ಕ್ ಬಂದರೆ ಹೈಲೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಡಿಸೈನ್ ಬಂದು ಕಂಪ್ಲೀಟಾಗಿ ಈ ಥರ ಇದೆ. ಈ ವರ್ಕಿಗೆ ನಾನು ಕೊಟ್ಟಂಥ ಪ್ರೈಸ್ ಬಂದು 2500. ನಾನು ನಿಮಗೆ ಕೆಲವೊಂದು ಬ್ಲೌಸ್ ವರ್ಕ್ ಡಿಸೈನ್ನ ತೋರಿಸಿದ್ದೀನಿ. ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು, ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಎಲ್ಲ ಎಂಬ್ರಾಯ್ಡ್ರಿ ಡಿಸೈನ್ಸ್ ಮತ್ತು ನಾನು ಏನು ಹೇಳಿರೋ ಪ್ರೈಸ್ ಬಂದು ವಿತೌಟ್ ಸ್ಟಿಚಿಂಗ್. ಬಿಕಾಸ್ ನಾನು ಮುಂಚೆನೇ ಒಂದು ಲಾಗಲ್ಲಿ ಹೇಳಿದ್ದೀನಿ, ಎಂಬ್ರಾಯ್ಡ್ರಿ ಡಿಸೈನ್ನೇ ನಾನು ಬೇರೆ ಕಡೆ ಮಾಡಿಸೋದು ಆ್ಯಂಡ್ ಸ್ಟಿಚಿಂಗೇ ಬೇರೆ ಕಡೆ ಮಾಡಿಸೋದು ಅಂತ ಅಂದ್ಬಿಟ್ಟು. ನನ್ನ ಹಿಂದಿನ ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು, ದೇವಾ ಎಂಬ್ರಾಯ್ಡ್ರಿ ಅಂತ ಅಂದ್ಬಿಟ್ಟು ನಮ್ಮ ಹಾಸನಲ್ಲೇ ಮಾಡೋದು. ನಾನು ಇದು ಎಲ್ಲ ಬ್ಲೌಸ್ಗೂ ಅವರೇ ವರ್ಕ್ ಮಾಡಿರೋ ಅಂಥದ್ದು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನನ್ನ ಹತ್ರ ಇರೋ ಕೆಲವೊಂದು ಬ್ಲೌಸ್ ಡಿಸೈನ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಪಾರ್ಟ್ 2 ಕೂಡ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಯಾವ ಥರ ಲಾಗ್ನ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನನಗೆ ನಿಮ್ಮ ಸಜೆಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.